ಮಾಡ್ತಿದ್ದೀರಾ ನೀವು? ಏನೋ ಸ್ಪೆಷಲ್ ಮಾಡ್ತಾ ಇದ್ದೀನಿ ಇವತ್ತು. ಸ್ಪೆಷಲ್ ನಾನ್ ವೆಜ್ಜಾ? ನಾನ್ ವೆಜ್ ಎಲ್ಲ ಇಲ್ಲ, ಇವತ್ತು ಮಂಗಳವಾರ ಅಲ್ವಾ. ನಾನ್ ವೆಜ್ ಯಾವಾಗಲೂ ತಿಂತಾ ಇರ್ತೀವಿ. ಬಟ್ ಇದು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೇಳಿದ್ದಾರೆ ನಿನಗೆ, ಡಾಕ್ಟರ್ ತುಂಬ ವೀಕ್ ಆಗಿದೆ ಅಂತ ಹೇಳಿದ್ರಲ್ಲ. ಅದಕ್ಕೆ ನಾನು ನಿಮಗೆ ಮಲ್ಟಿ ವಿಟಮಿನ್ದು ಒಂದು ಉಂಡೆ ಮಾಡ್ಕೊಳ್ಳೋಣ ಅಂತ ಇಷ್ಟವಾದ ರಾತ್ರಿ ಆದರೂ ಮಾಡ್ತಾಯಿದ್ದೀನಿ ಆಯಿತಾ. ಯಾಕೆ ಅಂದರೆ ಇವರು ತುಂಬ ನೀನು ಬರೀ ಬಾದಾಮಿ ತಿನ್ನು, ಗೋಡಂಬಿ ತಿನ್ನು ಅಂತ ಖಂಡಿತ ತಿನ್ನಲ್ಲ ನೀನು. ಅದಕ್ಕೆ ಎಲ್ಲ ಸೇರಿಸಿ ನೋಡು, ಬಾದಾಮಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಬಾದಾಮಿ ಹಾಕಿದ್ದೀನಿ, ನೋಡಿ ಗೋಡಂಬಿ ಹಾಕಿದ್ದೀನಿ. ಓಕೆನಾ, ಇದು ಗೋಡಂಬಿ ಓಕೆನಾ. ಇದು ಡೇಟ್ಸು, ಬೈಚೂಡ, ಇದು ವಾಲ್ನಟ್. ಇದು ತುಂಬ ಒಳ್ಳೆಯದು, ನರಗಳ ಶಕ್ತಿ, ವೀಕ್ನೆಸ್, ನರಗಳು ವೀಕ್ ಆಗಿರುತ್ತಲ್ಲ, ಶಕ್ತಿ ತುಂಬೋದು ಇದು ಮೇನ್ ಆಯಿತಾ. ಇದು ಅಗಸೆ ಬೀಜ, ಇದು ಎಲ್ಲಕ್ಕಿಂತ ತುಂಬ ಒಳ್ಳೆಯದು. ಇದು ದ್ರಾಕ್ಷಿ, ಇದು ಗೊತ್ತಲ್ಲ ನಿಮಗೆ, ವಿಟಮಿನ್ ಸಿ ಇರುತ್ತೆ ಇದರಲ್ಲಿ, ಇದು ಗೊತ್ತಲ್ವಾ. ಇದೆಲ್ಲ ಏನು ಗೊತ್ತಾ, ಇದು ಎಳ್ಳು ಬೆಲ್ಲ ಎಲ್ಲ ಮಾಡಿದ್ದಲ್ವ, ಅದನ್ನು ಯಾವ್ದು ನೀವು ತಿಂದಿಲ್ಲ ಹುಷಾರಿಲ್ಲ ಅಂತ. ಅದಕ್ಕೆ ನಾನು ಇದ್ರಲ್ಲಿ ಕೊಬ್ಬರಿ, ಕಡಲೆ, ಎಳ್ಳು, ಆಮೇಲೆ ಕಡಲೆ ಬೀಜ, ಬೆಲ್ಲ ಎಲ್ಲ ಸೇರಿದೆ ಇದರಲ್ಲಿ. ಅದರಿಂದ ಇದೆಲ್ಲದನ್ನು ಹಾಕಲೇಬೇಕಿತ್ತು. ಅದಕ್ಕೆ ಇದೆಲ್ಲ ಸೇರಿಸಿ ಒಂದು ಉಂಡೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಾದರೂ ಒಂದೊಂದು ದಿನ ಎದ್ದ ತಕ್ಷಣ ಒಂದು ಉಂಡೆ ತಾದರೂ ತಿಂತೀಯ, ಇಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಅಂತ ತಂದು ಎಲ್ಲ ತುಂಬ ಬಿಸಾಕೋದಾಗಿದೆ. ಅದಕ್ಕೆ ಇದನ್ನು ಈ ಉಂಡೆ ಮಾಡ್ಕೊಡ್ತಾ ಇದ್ದೀನಿ. ಇದನ್ನ ದಯವಿಟ್ಟು ತಿಂದ್ಬಿಟ್ಟು ನೀನು ನಡ್ಗೋದೆಲ್ಲ ಕಡಿಮೆ ಆಗಿ ಚೆನ್ನಾಗಾಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಓಕೆನಾ, ಈಗಾಗಲೇ ಒಣಗಿ ಉರಿತಾ ಇದ್ದೀನಿ. ಎಲ್ಲ ಸ್ವಲ್ಪ ಉಟ್ಕೋಬೇಕು, ಯಾಕಂದರೆ ಸ್ವಲ್ಪ ಹಸಿ ಇರುತ್ತೆ ಮತ್ತು ಗಂಟು ನೋವು ಬಂದ್ಬಿಡುತ್ತೆ. ಈಗಿನ ಕಾಲದ ಲೈಫ್ ಸ್ಟೈಲಲ್ಲಿ ತುಂಬ ಜನ ಹೆಣ್ಮಕ್ಳು PCOS ಮತ್ತು ನನಗಂತೂ ತುಂಬ ಏನದು ವೀಕ್ ಆಗಿದ್ದೀನಿ. ನಾನು ಶಿವರಿಂಗ್ ಸ್ಟಾರ್ಟ್ ಆಗಿದೆ ನನಗೆ. ಅದಕ್ಕೆ ನೋಡೋಕ್ಕಾಗ್ತೀಯ, ತುಂಬ ಸುಸ್ತಾಗ್ತೀಯ, ಬೋಗ್ತೀಯ, ಕೈಕಾಲ ನಡುಗುತ್ತೆ, ನಿಮಗೆ ಕರೆಕ್ಟಾಗಿ ಊಟ ಮಾಡಲ್ಲ. ಅದರಿಂದ ಇದು ಉಂಡೆ ಇಟ್ಬಿಟ್ಟು ಹೋದರೆ ದಿನ ಒಂದು ಎದ್ದ ತಕ್ಷಣ ಉಂಡೆ ತಿನ್ಬೋದಲ್ಲ. ಇನ್ನು ಸೋಮವಾರ ಅಂತ ನನಗೆ ಗೊತ್ತು, ಇದೆಲ್ಲ ಮಾಡ್ತೀನಿ, ಅದಕ್ಕೆ ಮಾಡ್ತಾಯಿದ್ದೀನಿ. ಇದನ್ನ ಯಾಕೆ ಹೊರಿತಾ ಇದ್ದೀರಾ ಖರ್ಜೂರನ? ಇದನ್ನ ಏನಕ್ಕೆ ಅಂದರೆ ಇದನ್ನ ಆಲ್ಮೋಸ್ಟ್ ಯಾರು ಹೊರಿಯಲ್ಲ. ನಾನೇನು ಕೊಯ್ತಾ ಇದ್ದೀನಿ ಅಂತಂದರೆ, ಇದ್ರ ಸ್ವಲ್ಪ ನೀರಿನ ಅಂಶ ಮತ್ತು ಯಾವಾಗ ಪ್ಯಾಕ್ ಮಾಡಿರ್ತಾರೋ ಅದನ್ನೆಲ್ಲ ಅಲ್ವಾ, ಅದನ್ನ ನೋಡ್ಕೊಂಡು ನಾನು ಸ್ವಲ್ಪ ಹುರಿದ್ರೆ ಸ್ವಲ್ಪ ಬೇಗ ಹಾಳಾಗಲ್ಲ, ಸ್ವಲ್ಪ ಅಂಟು ಬರುತ್ತೆ. ಮತ್ತೆ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಹುರಿದಿರ್ತೀವಿ ಇದನ್ನ. ಓಕೆನಾ, ನೋಡಿ ಕಲ್ತ್ಕೊಳ್ಳಿ. ಹಬ್ಬ ಆಗಿ 10 ದಿನ ಆದ್ರೂ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ. ಮೇನ್ಲಿ ನನಗೆ ತುಂಬಾ ಹುಷಾರಿರ್ಲಿಲ್ಲ ಅಂತ ಯಾರು ಖಾಲಿ ಮಾಡಿಲ್ಲ. ಇಲ್ಲಾಂದ್ರೆ ನಮ್ಮಪ್ಪ ಫಸ್ಟ್ ಖಾಲಿ ಮಾಡಿರೋರು. ಅದೇ ನಿಜ, ಅಪ್ಪಂಗೆ ತುಂಬಾ ಇಷ್ಟ, ಹಂಗಾಗಿ ಯಾರು ತಿಂದಿಲ್ಲ. ಮತ್ತು ವೇಸ್ಟ್ ಏನಕ್ಕೆ ಮಾಡೋದು ಅಂತ ನನ್ನ ಮನೇಲಿ ಹೋದ ವರ್ಷ ಮಾಡಿ ಇವತ್ತೂ ಇದೆ ಫ್ರಿಡ್ಜಲ್ಲಿ, ಎಷ್ಟು 1 kg ಅಷ್ಟು. ಅದಕ್ಕೆ ಈ ಸಲ ಐಡಿಯಾ ಮಾಡಿಬಿಟ್ಟು ನಾನು ಇದನ್ನು ಈ ಸಲದನ್ನ ಇದು ಉಂಡೆ ಬಳಸ್ಕೋಬೇಕು. ಯಾಕೆ ಎಳ್ಳು ತುಂಬ ಒಳ್ಳೆಯದು, ಎಲ್ತಿಗೆ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ಆಯಿತಾ. ಕೊಬ್ಬರಿ ಆಲ್ಮೋಸ್ಟ್ ಹುರಿದಿದ್ದೀವಿ, ಎಳ್ಳು ಹುರಿದಿದ್ದೀವಿ, ಕಡಲೆ ಬೀಜ ಇದೆ. ಕಡಲೆ ಬೀಜ ಸ್ಕಿನ್ ತುಂಬ ಆಯಿಲಿ ಇದು ಕೊಡುತ್ತೆ ಆಯಿತಾ. ಬೆಲ್ಲ ಇದೆ, ಎಲ್ಲ ಇದೆ. ಆಲ್ಮೋಸ್ಟ್ ಇದನ್ನು ಹಾಕೊಂಡು ಎಲ್ಲ ಉಂಡೆ ಮಾಡ್ಕೊಂಡು ತಿಂದರೆ ಅದು ಎಲ್ತಿ ಉಂಡೆ ಆಗುತ್ತಲ್ವಾ. ಓಕೆ, ಇವಾಗ ಬನ್ನಿ ಉಂಡೆ ಮಾಡೋಣ. ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೀಜರ್ ಮಮ್ಮಿ? ಇವಾಗೆಲ್ಲ ನೋಡಿ ಎಲ್ಲ ಹುರಿದಿದ್ದೀನಿ ಫುಲ್ಲು. ಇವಾಗೆಲ್ಲ ಗ್ರೈಂಡ್ ಮಾಡಿ ಉಂಡೆ, ನೀನೇ ಉಂಡೆ ಕಟ್ಟಬೇಕು, ನಾನು ಉಂಡೆ ಕಟ್ಟಲ್ಲ, ನೀನೇ ಕಟ್ಟಬೇಕು. ನಮ್ಮ ಮಮ್ಮಿಗೆ ನನ್ನ ಹತ್ರ ಕೆಲಸ ಮಾಡ್ಸೋಕೆ ತುಂಬಾನೇ ಇಷ್ಟ ಅನ್ಸುತ್ತೆ. ಫಸ್ಟು ಡ್ರೈ ಐಟಮ್ಸ್ ಎಲ್ಲ ಫಸ್ಟ್ ಮಾಡ್ಕೊಬಿಡೋಣ. ಗೊತ್ತಾ, ಫಸ್ಟ್ ಎಲ್ಲ ಒಟ್ಟಿಗೆ. ಇದನ್ನ ದ್ರಾಕ್ಷಿ ಹಾಕಲ್ಲ, ಖರ್ಜೂರ ಹಾಕಲ್ಲ ಇದ್ರ ಜೊತೆ. ಖರ್ಜೂರ ಬೀಜ ತೆಗ್ದಿದ್ದೀರಾ ಅಲ್ವಾ? ಅದು ಸೀಡ್ಲೆಸ್ ತಂದಿರೋದು. ಆಮೇಲೆ ಇದನ್ನ ಫಸ್ಟ್ ಮಾಡ್ಕೊಬಿಟ್ರೆ ಇದ್ರ ಜೊತೆ ಅಂಟಾಗಿರೋದು ಸೆಕೆಂಡ್ ಮಾಡ್ಕೊಳ್ಳಿ. ಫಸ್ಟ್ ಡ್ರೈ ಮಾಡ್ಕೊಳ್ಳಿ, ಆಮೇಲೆ ಸೆಕೆಂಡ್ ಅಂಟಾಗಿರೋದು ಮಾಡ್ಕೊಳ್ಳಿ. ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಸ್ವೀಟ್ನೆಸ್ ಬೇಕು ಅಂದ್ರೆ ಸ್ವಲ್ಪ ಜಾಗ್ರಿ. ಸ್ವೀಟ್ನೆಸ್ ಖಂಡಿತ ಬೇಡ, ಯಾಕೆಂದ್ರೆ ತುಂಬಾ ಆಲ್ಮೋಸ್ಟ್ ಖರ್ಜೂರದಲ್ಲಿ ತುಂಬಾ ಇರುತ್ತೆ. ಖರ್ಜೂರದಲ್ಲಿ ಆಲ್ಮೋಸ್ಟ್ ತುಂಬಾನೇ ಸ್ವೀಟ್ ಇರುತ್ತೆ. ಅದ್ರಲ್ಲಿ ಬೇರೆ ಈ ತರ ಸ್ವಲ್ಪ ಬಿಸಿ ಮಾಡೋದ್ರಿಂದ ಇನ್ನೂ ಸ್ವೀಟ್ನೆಸ್ ಜಾಸ್ತಿ ಆಗಿರುತ್ತೆ. ದ್ರಾಕ್ಷಿ ಇರುತ್ತೆ, ಆಲ್ಮಂಡ್ ಅಲ್ಲಿ ಇರುತ್ತೆ, ಎಲ್ಲದರಲ್ಲೂ ಎಲ್ಲ ಆಲ್ಮೋಸ್ಟ್. ಮತ್ತೆ ಇದ್ರಲ್ಲಿ ಎಲ್ಲದರಲ್ಲೂ ಸ್ವೀಟ್ ಇದೆ. ಕಡಲೆ ಬೀಜದ ಸ್ವೀಟ್ ಇರುತ್ತೆ ಆಯ್ತಾ. ಹಂಗಾಗಿ ಸ್ವೀಟ್ ಬೇಡಕ್ಕೆ ಬೇಡ ಅಂತೀನಿ ನಾನು ಹೇಳಿದ್ರು. ಸೊ ಇವಾಗೆಲ್ಲ ರುಬ್ಕೊಂಡು ಆಗಿದೆ. ನಮ್ಮ ಮಮ್ಮಿ ತುಪ್ಪ ಹಾಕಿದ್ದಾರೆ. ಇದನ್ನ ಉಂಡೆ ಥರ ಮಾಡಿ ಫ್ರಿಜ್ಜಲ್ಲಿ ತುಂಬ ದಿನಗಳ ಕಾಲನೂ ಇಟ್ಕೊಳ್ಬೋದು. ಇದು ಕಂಪ್ಲೀಟ್ಲಿ ಗ್ರೈಂಡ್ ಆಗಿದೆ, ತುಪ್ಪ ಕೂಡ ಹಾಕಿದ್ದಾರೆ. ಇದನ್ನ ಉಂಡೆ ಮಾಡಿ ನಾವು ಲಡ್ಡು ಥರ ಮಾಡ್ಕೊಬೇಕಾಗತ್ತೆ. ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ, ದಿನ ಒಂದೊಂದು ಸೇವಿಸ್ತಾ ಬಂದರೆ ಆಗತ್ತೆ. 10 days ಆದಮೇಲೆ ಏನು ಮಾಡಬೇಕು? ತುಂಬ ಮಾಡಿರ್ತೀವಿ. ಏನು ತುಂಬ ಮಾಡಿರೋದು ದಿನ ಒಂದೊಂದು ತಿನ್ನು, ಖಾಲಿ ಆಗ್ಬಿಡುತ್ತಲ್ಲ.
ನಾನೊಂದು ನೀನೊಂದು ಎಲ್ಲರೂ ಒಂದೊಂದು ತಿಂದರೆ ಬೇಗ ಕಡೆ ಹೋಗುತ್ತಲ್ಲ. ಏನು ಕಲಿಸ್ತೀಗ. ಮತ್ತು ಇದೇನು ನಾವು ಸ್ಪೆಷಲ್ ರೆಸಿಪಿ ಅಂತ ಏನು ತೋರಿಸ್ತಾ ಇಲ್ಲ. ಈಗಂತೂ ಎಲ್ಲ ಥರ ಇನ್ನೂ ಇದಕ್ಕೆ ಇದು ಸೀಡ್ಸ್ ಕೂಡ ಅಂದರೆ ಗೊತ್ತಲ್ಲ, ಕುಂಬಳಕಾಯಿ ಬೀಜ, ಸೋರೆಕಾಯಿ ಬೀಜ, ಆಮೇಲೆ ಕಲ್ಲಂಗಡಿ ಹಣ್ಣಿನ ಬೀಜ, ಏನೇನು ಚಯ್ಯ ಸೀಡ್ಸ್ ಎಲ್ಲ ಸೇರಿಸ್ಕೊಂಡು ಮಾಡ್ಕೋಬೋದು. ಬಟ್ ನಾನು ಇಷ್ಟಲ್ಲೇ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ನೀವು ತಿಂದರೆ ಇದನ್ನು ನೆಕ್ಸ್ಟ್ ಅದೆಲ್ಲ ಹಾಕೋದು ಮಾಡೋಣ ಅಂತ. ಹೆಲ್ತಿ ಲಡ್ಡೂಸ್ ರೆಡಿ ಆಗಿದೆ. ತುಂಬ ಜನ ಹೆಲ್ತ್ ಇಶ್ಯೂಸ್ ಆಗಿರಲಿ, ಮಲ್ಟಿವಿಟಮಿನ್ ಕಮ್ಮಿ ಆಗಿದೆ, ಅವ್ರು ಟ್ಯಾಬ್ಲೆಟ್ ತೊಗೊತಿದ್ದಾರೆ ಅಂದರೆ ಈ ಒಂದು ಸಿಂಪಲ್ ರೆಸಿಪಿ ಟ್ರೈ ಮಾಡಿ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಟ್ರೈ ಮಾಡಿ ನಮಗೆ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಮಮ್ಮಿ ಫಾರ್ ದ ಬ್ಯೂಟಿಫುಲ್ ಲಡ್ಡೂಸ್. ಥ್ಯಾಂಕ್ ಯು. ನಮ್ಮ ಹೆಲ್ತಿ ಲಡ್ಡೂಸ್ ರೆಡಿ ಆಗಿದೆ. ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಳ್ಳೋರು ಸ್ಕಿಪ್ ಮಾಡಿ ಈ ಒಂದು ಲಡ್ಡೂನ ಮನೆಯಲ್ಲೇ ತಯಾರು ಮಾಡಿ ನೋಡಿ. ನಮ್ಮಮ್ಮ ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಮನೇಲಿರೋ ಇಂಗ್ರೀಡಿಯೆಂಟ್ಸೇ ನೀವು ಯೂಸ್ ಮಾಡಿಕೊಂಡು ಈ ಲಡ್ಡೂಸ್ನ ಮಾಡ್ಬೋದು. ಇದು ಟೇಸ್ಟ್ ಅಂತೂ ತುಂಬ ಯಮ್ಮಿ ಆಗಿದೆ. ನೀವೇ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಥ್ಯಾಂಕ್ ಯು.